ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ನಾವಿವತ್ತು ಶಿವರಾತ್ರಿ ಅದ ಅಂತ ಹೇಳಿ ನಮ್ಮ ಗುಲ್ಬರ್ಗ ಜಿಲ್ಲೆ ಒಳಗೆ ಬರೋ ಒಂದು ಫೇಮಸ್ ದೇವಸ್ಥಾನ ಅಂದ್ರೆ ಮಾಲ್ಗತ್ತಿ ಹಿರಡೇಶ್ವರ ದೇವಸ್ಥಾನ ಕೊಂತೀವಿ. ಇದು ರೋಡು ಮಾಲ್ಗತ್ತಿ ಊರೊಳಗೆ ಹೋಗ್ತದ್ರಿ. ಇದರ ಅಪೋಸಿಟ್ ಒಂದು ಮಣ್ಣು ರೋಡ್ ಅದ. ಆ ಮಣ್ಣು ರೋಡಿಂದ ಬಂದ್ರೆ ಹಿರಡೇಶ್ವರ ದೇವಸ್ಥಾನ ಬರ್ತದ್ರಿ. ರೋಡ್ ಒಂದು ಸ್ವಲ್ಪ ಕಚ್ಚಾ ರೋಡ್ ಅದ ರೀ, ಜಾಸ್ತಿ ಏನಿಲ್ಲ. ಮೇನ್ ರೋಡಿಂದ ಒಳಗಿಲ್ರಿ 2 ಕಿಲೋಮೀಟರ್ ಆಗ್ತದ್ರಿ ದೇವಸ್ಥಾನ. ಗಾಡಿ ಅಲ್ಲೇ ಹೊರಗೆ ಪಾರ್ಕ್ ಮಾಡಿ ನಾವಿವಾಗ ನಡ್ಕೋತ ಹೊಂಟೀವ್ರಿ. ನೋಡೋಣ್ರಿ ಒಳಗೆ ಹೋಗಿ ಜಾತ್ರೆ ಯಾವ ರೀತಿ ಸಜ್ಜಾಗೈತೆ ಅಂತೇಳಿ. ಇದೇ ನೋಡ್ರಿ ಮಾಲ್ಗತ್ತಿ ಹಿರಡೇಶ್ವರ ದೇವಸ್ಥಾನ. ಪವರ್ಫುಲ್ ದೇವ್ರಿ. ಬರ್ರಿ ಮೊದಲು ಹೋಗಿ ದರ್ಶನ ಮಾಡ್ಕೊಂಬರಮ್ಮ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾಗದೋಷ ಇದ್ರ ಅದು ಪರಿಹಾರ ಸಿಗ್ತದ್ರಿ. ಇಲ್ಲಿ ಯಾವಾಗಲೂ ಹೋಮ ಯಜ್ಞ ನಡೀತಾನೆ ಇರ್ತದ್ರಿ. ಈ ದೇವಸ್ಥಾನ ಒಂದು ನಮ್ಮ ಗುಲ್ಬರ್ಗ ಭಾಗದಾಗಿಲ್ರಿ ಒಂದು ಸತ್ಯ ದೇವಸ್ಥಾನ ಅನ್ಬೋದ್ರಿ. ಇದು ಒಂದು ಇಲ್ಲಿನ ಪವಿತ್ರ ಬಾವಿ ರೀ. ಈ ಬಾವಿ ಒಳಗಿಲ್ರಿ ಹೆಣ್ಮಕ್ಳಿಗೆ ಹೋಲಕ್ ಅನುಮತಿ ಇಲ್ಲ, ಗಂಡು ಮಕ್ಕಳಿಗೆ ಅಷ್ಟೇ ಹೋಲಕ್ ಅನುಮತಿ ಅದ ರೀ. ಈ ನೀರಿನೊಳಗ, ಈ ಬಾವಿ ಒಳಗಿರೋ ನೀರಿನೊಳಗ ರೋಗ ನಿವಾರಣಾ ಶಕ್ತಿ ಅದ ಅಂತೇಳಿ ಅಂತಾರ್ರಿ. ಇಲ್ಲಿ ಶಿವ, ಶಿವಲಿಂಗ, ಕಾರ್ತಿಕೇಯ ಇನ್ನೂ ಹಲವಾರು ದೇವರ ವಿಗ್ರಹಗಳನ್ನ ಅವ ರೀ. ಹಂಗೆ ನಿಮ್ಗೆ ಎಲ್ಲಿ ನೋಡಿದ್ರು ಬರೀ ನಾಗಸರ್ಪ ವಿಗ್ರಹಗಳೇ ಕಾಣಿಸ್ತಾವ್ರಿ. ಇಲ್ಲಿ ಶಿವರಾತ್ರಿ ಟೈಮಿಗಿಲ್ರಿ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಹರಕೆ ಕಟ್ಟಿಡ್ತಾರ್ರಿ. ಏನ್ ಅನ್ಕೊಂಡು ಸಂಕಲ್ಪ ಮಾಡಿದ್ರು ಅದು ನೆರವೇರ್ತದಂತ್ರಿ. ನಾವು ಮಧ್ಯಾಹ್ನ ಟೈಮಿಗೆ ಬಂದೀವ್ರಿ. ರಾತ್ರಿ ಟೈಮಿಗೆ ಬರ್ಬೇಕ್ರಿ. ಇಲ್ಲಿ ರಾತ್ರಿ ಟೈಮ್ ಒಳಗ ಎಲ್ಲ ಕಡೆ ದೀಪ ಹಚ್ಚಿ ಇಡೀ ದೇವಸ್ಥಾನ ಇಲ್ರಿ ದೀಪದ ಬೆಳಕೊಳಗ ಕಂಗೊಳಿಸ್ತಿರ್ತೈತ್ರಿ. ರಾತ್ರಿಗೆ ಮಸ್ತ್ ಕಾಣಿಸ್ತೈತ್ರಿ. ರಾತ್ರಿ ಹಂಗೆ ಇಲ್ಲಿಲ್ರಿ ದೊಡ್ಡ ಫಂಕ್ಷನ್ ಆಗ್ತೈತ್ರಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರ. ಈ ದೇವಸ್ಥಾನದ ಅಪ್ಪಾಜಿಯವರು ಇರ್ತಾರ್ರಿ. ಬೇರೆ ಬೇರೆ ಕಡೆಯಿಂದ ಸ್ವಾಮೀಜಿಗಳು ಬಂದಿರ್ತಾರ್ರಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವ್ರಿ. ಇಲ್ಲಿ ನೋಡ್ರಿ ಹೋಮ ಪೂಜಾ ಮಾಡಿದಾರ್ರಿ. ಇಲ್ಲಿ ವರ್ಷದ 365 ದಿನಾನು ದಾಸೋಹ ಪ್ರಸಾದ ವ್ಯವಸ್ಥೆ ಇರ್ತೈತ್ರಿ. ಬಂದ್ ಭಕ್ತರು ಯಾರು ಇಲ್ಲಿಂದ ಉಪವಾಸ ಹೋಗಲ್ರಿ. ಇವತ್ತು ಕೂಡ ದಾಸೋಹ ಪ್ರಸಾದ ವ್ಯವಸ್ಥೆ ಮಾಡಿದಾರ್ರಿ. ಜನ ಬರೋದು, ದೀಪದ ಅಲಂಕಾರ, ರಾತ್ರಿ ಪೂಜೆ ಸ್ಟಾರ್ಟ್ ಆಗ್ಲತ್ತಿತ್ರಿ. ನಮ್ಮ ಮಾಮವರು ನಂಗೆ ಅರ್ಜೆಂಟ್ ಕೆಲಸ ಅದ, ಜರ ಹೋಗೋ ಮಡಿ ಅಂತೇಳಿ ಅಂತಂದ್ರು. ಹಂಗೆ ಸೀದಾ ಮತ್ತು ಏನು ಮಾಡಪ್ಪ ಅಂತ ಹೇಳಿ ಊರ ಕಡೆ ಗಾಡಿ ಹತ್ತಿ ಹೊಂಟು ಬಿಟ್ಟೇವ್ರಿ.